ಆತ್ಮೀಯ H16 ನ್ಯೂಸ್ ಅರ್ಥಾತ್ ತಿಳಿಸಿದ ನಮಗೆ ಸ್ವಾಗತ. ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಬಳ್ಳಾರಿ ಬಗ್ಗೆ ಈಗ ನೀವು ಸಾಕಷ್ಟು ಉಳಿದಿರಿ ಕೇಳಿದ್ದೀರಿ. ಅದರಲ್ಲೂ ಜನಾರ್ದನ್ ರೆಡ್ಡಿ ಅವರು, ನಾರಾ ಭರತ್ ರೆಡ್ಡಿ ಅವರು, ಅವ್ರ ತಿಕ್ಕಾಟ ಜಗಳ, ಅದಕ್ಕಾಗಿ ಮನೆ ಸಮಾವೇಶವೂ ಆಯಿತು ಬಳ್ಳಾರಿಯಲ್ಲೇ. ಆದರೆ ಪಾದಯಾತ್ರೆ ಮಾಡ್ತಾನಂತ ಅನ್ನುವಂಥ ಬಯಕೆ ಏನಿತ್ತು ನಮ್ಮ ಜನಾರ್ದನ್ ರೆಡ್ಡಿ ಅವ್ರದ್ದು ಮತ್ತು ಅದೇ ಕಾಲ ಶ್ರೀರಾಮ್ರವ್ರದ್ದು, ಇಲ್ಲಿವರೆಗೆ ಯಶಸ್ವಿ ಆಗಿಲ್ಲ. ಯಾಕಾಗಿಲ್ಲ? ಮಾಡಬೇಕಾಗಿತ್ತಲ್ಲ ಬಳ್ಳಾರಿ ಟು ಬೆಂಗಳೂರು. ಯಾಕಪ್ಪ ಅಂತಂದ್ರೆ ವಿಶೇಷವಾಗಿ ಈ ಪಾದಯಾತ್ರೆ ಮಾಡುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ ಅನ್ನೋದು ಒಂದು ಮಾತಾದ್ರೆ, ಎರಡನೇದಾಗೆ ಏನಪ್ಪ ಅಂತಂದ್ರೆ ಇದು ಪಾದಯಾತ್ರೆ ಮಾಡುವಂಥದ್ದು ಬಳ್ಳಾರಿ ಟು ಬೆಂಗಳೂರು. ಇದು ಯಾವ ಉದ್ದೇಶಕ್ಕೆ ಅಂತಂದ್ರೆ ಆಡಳಿತ ಹದಗೆಟ್ಟದ, ರಾಜ್ಯದ್ದು ಓಪನ್ ಆಗಿ ಗೋಳಿಬಾರ್ ಆಗ್ತಾ ಇದ್ದಾವೆ, ಇನ್ನೊಂದು ಏನೇನೋ ಕಾರಣಗಳು ಹೇಳ್ತಾ ಇದ್ದಾರೆ ಬಿ ಜೆ ಪಿಯವರು. ಅದು ಸರಿನೂ ಹೌದು, ಕಂಟ್ರೋಲ್ ಇಲ್ಲ ಪೊಲೀಸರ ಮೇಲೆ ಅನ್ನುವಂಥ ಮಾತು. ಪೊಲೀಸ್ ವ್ಯವಸ್ಥೆ ಎಲ್ಲ ಕೆಟ್ಟು ಹೋಗಿದೆ ಅನ್ನೋದು. ಮತ್ತು ಅದ್ರ ಜೊತೆಗೆ ಈ ಬಳ್ಳಾರಿ ಪ್ರಕರಣವನ್ನು CBIಗೆ ಯಾಕೆ ಒಪ್ಪಿಸ್ತಾ ಇಲ್ಲ ಅನ್ನೋದಕ್ಕಾಗಿ CBIಗೆ ಒಪ್ಪಿಸಿ ಇಂಥವು ಬೇಡಿಕೆಗಳು ಇಟ್ಕೊಂಡು ಅವರು ಏನಪ್ಪ ಅಂದ್ರೆ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಅದಕ್ಕೆ ಯಾಕೋ ಏನೋ ಇಲ್ಲಿವರೆಗೆ ರೆಸ್ಪಾನ್ಸ್ ಅವ್ರ ಪಾರ್ಟಿಯಿಂದ ಬರ್ತಾ ಇಲ್ಲ ಅಂತೇಳಿ. ಆದರೆ ಒಂದಿಷ್ಟು ಅಪಸ್ವರಗಳು ಏನು ಕೇಳಿ ಬಂದಪ್ಪ ಅಂತಂದ್ರೆ, ವಿಜೇಂದ್ರ ಅವರು ಮತ್ತು ಆರ್ ಅಶೋಕ್ ಅವರು ಈ ಒಂದು ಪಾದಯಾತ್ರೆಗೆ ಆಸ್ಪದ ಕೊಡ್ತಾ ಇಲ್ಲ, ಅದ್ರ ಕಡೆ ಹೆಚ್ಚು ಆಸಕ್ತಿ ವಹಿಸ್ತಾ ಇಲ್ಲ ಅನ್ನುವಂಥದ್ದು. ಯಾಕಿದು ಅಂದಾಗ ಸಹಜವಾಗಿ ತಮ್ಮ ಎದುರಾಳಿಯನ್ನು ತಾವು ಬೆಳೆಸ್ಕೊಳ್ಳಿಕ್ಕೆ ಆಗ್ತದನಾ ಅನ್ನುವಂಥದ್ದು. ಯಾಕಂದರೆ ಈ ಪಾದಯಾತ್ರೆ ಆಯ್ತಪ್ಪ ಅಂತಂದ್ರೆ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು, ಕರುಣಾಕರ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಇವರೆಲ್ಲ ಲೀಡರ್ ಆಗ್ತಾರೆ, ಮತ್ತು ನಾವೇನು ಉಳಿತೀವಿ ಇಲ್ಲಿ ಅನ್ನುವಂಥ ಮಾತು. ಹೀಗಾಗಿ ಈ ಒಂದು ವಿಚಾರಕ್ಕೆ ಒಂದು ನೆನಪಿಗೆ ಬಿದ್ದದಂತೇಳಿ ಪಾರ್ಟಿ ವಲಯದಲ್ಲೇ ಮಾತಾಡಿಕೊಳ್ಳುವಂಥದ್ದು. ಆದ್ರೆ ಇಲ್ಲಿ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಈ ಮಾತಾಡಿಕೊಳ್ಳೋದು ಏನದಲ್ಲ, ಇದು ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳು ಅನ್ನೋದು ವಿಜೇಂದ್ರ ಅವರಿಗೆ ಮತ್ತು ಆರ್ ಅಶೋಕ್ ಅವರಿಗೆ ಇನ್ನುಳಿದವರಿಗೆ ಬಿಟ್ಟ ವಿಷಯ. ಬಟ್ ಇಲ್ಲೇ ತಿಕ್ಕಾಟ ಮಾತ್ರ ನಡೆದದು ಬಿ ಜೆ ಪಿಯಲ್ಲೇ. ಯಾಕಂದರೆ ಒಳಗಿನ ತಿಕ್ಕಾಟ ಏನದಲ್ಲ, ಪಕ್ಷವನ್ನು ಮತ್ತಷ್ಟು ದಿನಕ್ಕೆ ವೀಕ್ ಮಾಡ್ತಾ ಇದೆ. ಹೀಗಾಗಿ ಹೈಕಮಾಂಡಿಗೆ ಇದೊಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಏನು ಮಾಡೋದಪ್ಪ, ಯಾವುದು ಮುಂದಿನ ಎಲೆಕ್ಷನ್ ಆಗ ಇಲ್ಲಿ ಲೀಡರ್ ಯಾರಿದ್ದಾರೆ? ಅದರಲ್ಲೂ ಬಲಿಷ್ಠ ನಿಮಗೆ ಈಗ ಹೇಳಿದಂಗೆ ಸಿದ್ದರಾಮಯ್ಯನವರು ಮತ್ತು DK ಅವ್ರ ಜೋಡಿ ಏನದಲ್ಲ, ಅವ್ರನ್ನ ಎದುರಿಸುವಂಥ ಶಕ್ತಿ 2028ರಲ್ಲಿ ಯಾರಿಗದ ಅದನ್ನು ಹುಡುಕ್ತಾ ಇದ್ದಾರೆ ಅವರು. ಅದಕ್ಕಾಗಿ ಈಗಾಗಲೇ ಒಂದು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ವಿ ನಾವು. ಅನಿವಾರ್ಯವಾಗಿ ಕುಮಾರಸ್ವಾಮಿಗಳ ನಾಯಕತ್ವವನ್ನು ಹೈಕಮಾಂಡ್ ಕೊಡುವ ವಿಚಾರಕ್ಕೆ ಮುಂದುವರೆದ ಅನ್ನುವಂಥದ್ದು. ಜೊತೆಗೆ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ಯಡಿಯೂರಪ್ಪನ ಮೇಲೆ ಮೋಸ್ಟ್ಲಿ, ಯಾಕಂದ್ರೆ ಹಿಂದೆ ಕೂಡಿ ಮುಖ್ಯಮಂತ್ರಿ ಆದವರು, ಕೂಡಿ ಸರ್ಕಾರ ರಚನೆ ಮಾಡಿದಂಥವರು ಈ ಸಲ ಮಾಡ್ರಪ್ಪ ಅನ್ನೋಂಥ ಒಂದು ಪ್ರಸಂಗ. ಅದಕ್ಕೆ ಎಷ್ಟು ಮಟ್ಟಿಗೆ ಯಡಿಯೂರಪ್ಪ ಸ್ಪಂದಿಸ್ತಾರೆ ಮಾಡ್ತಾರೆ ಬೇರೆ ವಿಷಯ. ಬಟ್ ಅವ್ರ ತಲೆಯಲ್ಲಿರೋದು ಒಂದು ಏನಪ್ಪ ಅಂದರೆ ಯತ್ನಾಳರು ಬರಬಾರ್ದು ಒಳಗೆ ಅನ್ನುವಂಥದ್ದು. ಅದೇನಿರಲಿ, ಈಗ ಮಾತ್ರ ಬಳ್ಳಾರಿ ಟು ಬೆಂಗಳೂರು ಇದು ಪಾದಯಾತ್ರೆ ಮಾಡಿದ್ರೆ ಒಂದು ರೀತಿಯಿಂದ ಜನರಲ್ಲಿ ಜಾಗೃತಿ ಆಗ್ತದೆ ಅನ್ನುವಂಥದ್ದು, ಜನರಿಗೆ ತಿಳಿಸಿದಂಗೆ ಆಗ್ತದೆ. ಮತ್ತು ಜನರು ಇವತ್ತು ಒಂದಿಷ್ಟು ತಪ್ಪುಗಳಿಂದಾಗಿ ಸಿದ್ದರಾಮಯ್ಯದಾಗಿರ್ಬೋದು, DK ಅವರಾಗಿರ್ಬೋದು, ಇಬ್ಬರು ಇವತ್ತು ನೋಡಿರಿ CM ಚೇರಿಗಾಗಿ ಯಾವ ರೀತಿಯಾಗಿ ತಿಕ್ಕಾಡ್ತಾ ಇದ್ದಾರೆ. ಜನಸಾಮಾನ್ಯರು ಇವತ್ತು ಮಾತಾಡೋದು ಇವ್ರು ಬೇರೆ ಉದ್ಯೋಗ ಇಲ್ಲಿ ಏನ್ರಿ ಎದ್ದ ತಕ್ಷಣ ಇದಾನ ಅನ್ನುವಂಥ ಮಾತು. ಸಿದ್ದರಾಮಯ್ಯರಿಗೆ ಇಷ್ಟು ವಯಸ್ಸಾಯ್ತು, ಇನ್ನೂ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ಯಾಕೆ ಅನ್ನುವಂಥದ್ದು. ಅದೇ ಕಾಲಕ್ಕೆ ಏನು ಗಡಿಬಿಡಿ ಬಾಯಿವರೆಗೆ DK ಅವರಿಗೆ ಅನ್ನುವಂಥದ್ದು. ಹೀಗಾಗಿ ಏನಾಗಿಬಿಟ್ಟದಪ್ಪ, ಜನ ಒಂದಿಷ್ಟು ಯಾಕೋ ಮೊದಲಿನ ಆಸಕ್ತಿ ಕಾಂಗ್ರೆಸ್ ಮೇಲೆ ಇಟ್ಕೊಳ್ತಾ ಇಲ್ಲ. ಮತ್ತು ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಇನ್ನೂ ಜನಮಾನಸದಲ್ಲಿ ಹೊಕ್ಕಿಲ್ಲ ಅನ್ನೋದು ಅಷ್ಟು ಸತ್ಯ ಎದ್ದು ಕಾಣ್ತದೆ ಇಲ್ಲ. ಈ ನೆಲೆಯಲ್ಲಿ ಹೊಸ ಒಂದು ಚೇಂಜ್ ಬೇಕಾಗಿದೆ. ಅದೇ ಕಾಲಕ್ಕೆ BJP ಅಂತ ಹೇಳ್ಕೊಳ್ಳೋಂಥ ಒಬ್ಬ ನಾಯಕನಾಗುವ ಮುಖಗಳಲ್ಲಿಲ್ಲ ಅನ್ನೋದು ಕೇಳಿ ಬರ್ತಾ ಇದೆ. ಇದಕ್ಕಾಗಿ ಯಾರು ತರಬೇಕಂತ ಎಚ್ಚರಿಕೆ ಅವರು ತರ್ತಾ ಇದ್ದಾರೆ. ಯಾಕಂದರೆ ಇವರು ಇಲ್ಲಿವರೆಗಿನ ನೋಡಿದಾಗ ಮೊನ್ನೆ ನೋಡಿರ್ಬೋದು ಹಿಂದಿನ ಅಧಿವೇಶನ ಬೆಳಗಾವಿ ಅಧಿವೇಶನದಲ್ಲಿ ನಿಜವಾಗಿ ವಿರೋಧ ಪಕ್ಷದ ಕೆಲಸ ಮಾಡಿದವರು ಯಾರಪ್ಪ ಅಂದ್ರೆ ಯತ್ನಾಳರು, ಬಸವರಾಜ ಪಾಟೀಲ್ ಯತ್ನಾಳರು. ಪ್ರತಿಯೊಂದಕ್ಕೆಲ್ಲ ವಿರೋಧ ಮಾಡಿದರು, ಕೇಳಿದರು, ಪ್ರಶ್ನೆ ಮಾಡಿದರು. ಅಲ್ಲಿ ಯಾರಿಲ್ಲ, ಆರ್ ಅಶೋಕ್ ಆಯಿತು, ನಮ್ಮ ಏನಪ್ಪ ವಿಜೇಂದ್ರ ಅವರಾಯಿತು, ಆ ಪ್ರಮಾಣದಲ್ಲಿ ಎದುರಿಸುವಂಥದ್ದು ಆಗಲಿಲ್ಲ. ಆ ಒಂದು ಸಭೆಯಲ್ಲಿ ಸದನದಲ್ಲೇ ಆರ್ಗ್ಯುಮೆಂಟ್ಸ್ ಒಂದು ಅರ್ಧ ಸಲ ಮಾತಾಡೋದು ಎಬಿಲಿಟಿ ಇಲ್ಲದಂಥವ್ರು ಅದಾರಪ್ಪ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದವು. ಹೀಗಾಗಿ ಹೊಸ ನಾಯಕರನ್ನ ಹೊಸ ಪರಿಸ್ಥಿತಿ ಹುಡುಗೋ ಸಂದರ್ಭದಲ್ಲೇ ಒಂದು ಕಡೆ ನಮ್ಮ ವಿಜೇಂದ್ರ ಅವರಿಗೆ ಮತ್ತು ಆರ್ ಅಶೋಕ್ ಅವರಿಗೆ ಈ ಜನಾರ್ದನ್ ರೆಡ್ಡಿ ಅವ್ರನ್ನ ಬೆಳೆಸಿದ್ರೆ ಇದು ಬೆಳೀತಾರೆ ಯಾರು ಬಳ್ಳಾರಿ ಈ ಪಾದಯಾತ್ರೆಯಿಂದ ಅಂದ್ರೆ ಮುಖ್ಯವಾಗಿ ಅದರ ಲಾಭ ತೊಗೊಳ್ಳೋರು
ನಮ್ಮ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವ್ರು ನಾಳೆ ನಮ್ಮ ಕಾಂಪಿಟೇಟರ್ ಆಗ್ಬೋದು ಅನ್ನುವಂಥ ಭಯನೂ ಇಲ್ಲಂತ ಹೇಳಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಈ ಒಂದು ಬಳ್ಳಾರಿ ಬೆಂಗಳೂರು ನಡುವಿನ ಒಂದು ಪಾದಯಾತ್ರೆ ಬಿ ಜೆ ಪಿಗೆ ಹೊಸ ಶಕ್ತಿ ಕೊಡೋ ಜೊತೆಗೆ ಹೊಸ ನಾಯಕನ ಸಹಿತ ಹುಟ್ಟಾಗ್ಬೋದು ಅನ್ನೋಂಥ ಆತಂಕ ಇರೋದರಿಂದಾಗಿ ಇವರಿಬ್ಬರು ತಪ್ಪಿಸಿದಾರ ಅಂತೇಳಿ. ಹಾಗಾದ್ರೆ ಹೈಕಮಾಂಡ್ ಇವ್ರ ಮಾತು ಕೇಳ್ತದನ ಅನ್ನುವಂಥ ಮತ್ತೊಂದು ಪ್ರಶ್ನೆ ಅದ. ಆ ಪ್ರಶ್ನೆಗೆ ಉತ್ತರ ಹೈಕಮಾಂಡಿನ ಯೋಚಿಸಬೇಕಾಗಿದೆ. ಮತ್ತು ಹೈಕಮಾಂಡದಲ್ಲಿ ಕೆಲವೊಂದಿಷ್ಟು ಜನ ಒತ್ತಡ ತರ್ತಾ ಇದ್ದಾರೆ, ಹೇಗಾದ್ರೂ ಮಾಡಿ ಪಾದಯಾತ್ರೆ ಮಾಡಿಸ್ರಿ ಆಗಲಿ ಅಂತೇಳಿ. ವಿಜೇಂದ್ರ ಅವ್ರನ್ನ ಮತ್ತು ಜೊತೆಗೆ ನಮ್ಮ ಅಶೋಕ್ ಅವ್ರನ್ನ ಬಿಟ್ಟು ನೀವು ಮಾಡಿ ನಡೀತದೆ ಅಂತ ಮೆಸೇಜ್ಗಳು ಹೋಗ್ತಾ ಇದ್ದಾರೆ. ಯಾಕಂದ್ರೆ ಪಾರ್ಟಿಯಲ್ಲಿ ಇವರು ವಿರೋಧಿಗಳು ಸಾಕಷ್ಟು ಇದ್ದಾರೆ. ಅವ್ರಿಗಿಂತವ್ರಿಲ್ಲ ಇದನ್ನು ಲಾಭ ಆಗ್ತದೆ ಪಾರ್ಟಿಗೆ ಪಾದಯಾತ್ರೆ ಮಾಡೋಣ ಅನ್ನುವಂಥ ಮಾತುಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟು ಏನಾಗ್ಬೋದು ಇದು ಅನ್ನೋದು ಕುತೂಹಲಕಾರಿ. ಏನು ಹೈಕಮಾಂಡ್ಗಿಂತ ಏನು ಮಾಡಬೇಕು ಅನ್ನೋದು ಒಂದು ತಲೆನೋವಾಗಿದೆ. ಯಾಕಂದ್ರೆ ಆಲ್ ಓವರ್ ಇಂಡಿಯಾದಲ್ಲಿ ಮೊದಲಿದ್ದಂಥ ಇಮೇಜ್ ಇವತ್ತು ನಮ್ಮ ಏನಪ್ಪ ಅಂದ್ರೆ ಪ್ರಧಾನಿಯವರಿಗೆ ಕಡಿಮೆ ಆಗ್ತದೆ ಅನ್ನೋದು ಗೊತ್ತದ. ಬಟ್ ಗೆಲ್ತಾ ಇದ್ದಾರೆ, ಅದು ಮಾತ್ರ ಬೇರೆ ವಿಷಯ. ಅದು ಗೆಲ್ಲೋದಕ್ಕೆ ಏನು ಮಾಡ್ತಾರೆ ಏನು ಅನ್ನೋದು ವಿರೋಧ ಪಕ್ಷಗಳಂತೆ ದಿನನಿತ್ಯ ಹೊರಗೆ ಆಗ್ತಾ ಇದ್ದಾರೆ. ಅದರಿಂದ ಇನ್ನಷ್ಟು ಇಮೇಜ್ ಕಡಿಮೆ ಆಗ್ತಾ ನಡೆದ. ಆದರೂ ಅವರು ಒಪ್ಪುವುದಿಲ್ಲ ಆ ಮಾತನ್ನು. ಬಿ ಜೆ ಪಿಗರು ಒಪ್ಪಲೇ ಬಿಡಲಿ. ಜನಮಾನಸದಲ್ಲೇ ಮೊದಲಿದ್ದಂತಹ ಒಂದೇನು 2014 ಮೋದಿಯವ್ರ ಪರವಾಗಿದ್ದಂಥ ಒಂದು ಅಲೆ ಇತ್ತು, ಆ ಅಲೆ ಇವತ್ತು ಮಾತ್ರ ಇಲ್ಲ. ಆದರೆ ಒಂದು ಏನಪ್ಪ ಅಂತಂದ್ರೆ ಅದು ಅವ್ರು ಎದುರಾಳಿ ಯಾರು ಅನ್ನೋದಕ್ಕೆ ಇನ್ನೂ ಅಷ್ಟು ಫಸ್ಟ್ ಉತ್ತರ ಬಂದಿಲ್ಲ. ರಾಹುಲ್ ಗಾಂಧಿಯವ್ರು ಇನ್ನೂ ಸ್ವಲ್ಪ ಸಮಯ ತೊಗೊಳ್ಬೋದೇನೋ, ಆದರೂ ರಾಹುಲ್ ಗಾಂಧಿಯವರು ಪ್ರಯತ್ನ ಮಾಡ್ತಾಯಿದ್ದಾರೆ. ಉಳಿದವರೆಲ್ಲ ಪ್ರಾದೇಶಿಕ ಪಕ್ಷದ ಲೀಡರ್ಗಳೆಲ್ಲರೂ ಒಬ್ಬೊಬ್ಬರಾಗಿ ವಯಸ್ಸಿನ ಕಾರಣದಿಂದನೋ ಮತ್ತವ ಕಾರಣದಿಂದನೋ ಬದುಕಿ ಸೇರ್ತಾ ಇದ್ದಾರೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಈ ನಮ್ಮ ಬಳ್ಳಾರಿಯಿಂದ ಬೆಂಗಳೂರು ಪಾದಯಾತ್ರೆಗೆ ನಮ್ಮ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಹೇಳ್ತಾರೆ, ರೆಡ್ಡಿ ಅವರು ಎಲ್ಲರೂ ಲೀಡರ್ ಆಗಬಹುದು ಅನ್ನೋ ಆತಂಕದಿಂದ ಇವರಿಬ್ಬರು ತಪ್ಪಿಸ್ತಾ ಇದ್ದಾರೆ. ಬಟ್ ಇದು ತಪ್ಪಿಸೋದನ್ನು ನಾಳೆ ಅವ್ರಿಗೆ ಶತ್ರುನೂ ಆಗ್ಬೋದು. ವಿಜೇಂದ್ರ ಅವರಿಗೆ ಮತ್ತು ಆರ್ ಅಶೋಕ್ ಅವರಿಗೆ ಅವ್ರು ಮಾಜಿ ಆಗುವ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಅವರಿಬ್ಬರಿಗೂ ರಾಜ್ಯ ಮಟ್ಟದಲ್ಲೇ ಒಂದು ಹಂತ ವಿರೋಧ ಪಕ್ಷದ ನಾಯಕರು ಅನ್ನುವಂಥ ಒಂದು ಗಟ್ಟಿತನ ಮೆಸೇಜ್ ಜನರಿಂದ ಬಂದಿಲ್ಲ ಅನ್ನೋದು. ಯಾಕಂದರೆ ಇಲ್ಲಿವರೆಗೆ ಬಿ ಜೆ ಪಿ ಹಾಕಿದಂಥ ದಾಳಿಗಳಿಗೆ ಕಾಂಗ್ರೆಸ್ ಸಮರ್ಪಕವಾದ ಉತ್ತರ ಕೊಡ್ತಾ ಬರ್ತಾ ನಡೆದದು. ಹೀಗಾಗಿ ಒಂದು ರೀತಿ ಸಮಕೂಸ್ತಿದ್ದಂಗೆ ಅದ. ಆದರೆ ಕಾಂಗ್ರೆಸ್ಗಿಂತ ಹೆಚ್ಚಿನ ಶಕ್ತಿ ಈ ನಾಯಕರಲ್ಲಿ ಇಲ್ಲ ಅನ್ನುವಂಥದ್ದು ಅನ್ನಿಸ್ತಾ ಇದೆ. ಅದಕ್ಕಾಗಿನ ಸಿದ್ದರಾಮಯ್ಯ ಹೇಳ್ತಾರೆ, ಬಳ್ಳಾರಿ ಗಲಾಟೆ ಪ್ರಕರಣವನ್ನು CBIಗೆ ವಹಿಸಬೇಕೆಂದು ಕೇಳುವ ನೈತಿಕತೆ ಬಿ ಜೆ ಪಿಗೆ ಇದೆಯೇ ಅಂದರೆ ಮಾನ್ಯ ಸೇರಿದಂಥ ಸಂದರ್ಭದಲ್ಲೇ ನೀವು CBIಗೆ ಹಾಕಿರಿ ಅಂತ ಕೇಳಿದ್ರಿ ಅವರು ಬಿ ಜೆ ಪಿಗರು. ನಿಮಗೆಲ್ಲದಪ್ಪ ನೈತಿಕ ಹಕ್ಕ, ನೀವೆಷ್ಟು ಇಲ್ಲಿವರೆಗೆ ಹಾಕಿದ್ರಿ ನಿಮ್ಮ ಸರ್ಕಾರ ಇದ್ದಾಗ ಅಂತ ಕೇಳ್ತಾ ಇದ್ದಾರೆ. ಆದರೆ ನಾನು 7-8 ಪ್ರಕರಣಗಳು ಹಾಕಿದ್ದೀನಪ್ಪ, CBIಗೆ ಹಾಕಿದ್ದೀನಿ. ಅವರು ಒಂದೇ ಒಂದು ಕೇಸನ್ನಾದರೂ ನೀಡಿದ್ದಾರೆಯೇ? ನಾ 7-8 ಹಾಕಿದ್ದೀನಿ, ಒಮ್ಮೆ ಹಾಕಿದ್ರು ಆದರೂ ಕೇಳ್ತಾ ಇದ್ದೀರಿ ಅಂಥೇಳಿ ಅವ್ರು ಹಾಕಿದ ಒಂದು ಡಾವ್ಗೆ ಪ್ರತಿ ಡಾವ್ ಹಾಕುವಂಥ ವಿದ್ವತ್ತ ಅನುಭವ ನಮ್ಮ ಸಿದ್ದರಾಮಯ್ಯಲ್ಲಿರೋದ್ರಿಂದಾಗೆ ವಿಶೇಷವಾಗಿ ಬಿ ಜೆ ಪಿ ನಾಯಕರು ನವ ನಾಯಕರು ಕಾಂಗ್ರೆಸ್ಸನ್ನು ಗೆಲ್ತಾರ ಅನ್ನುವಂಥ ಪ್ರಶ್ನೆ ಇರೋದ್ರಿಂದಾಗೆ ಈ ಎಚ್ಚರಿಕೆ ಅವರಿಗೆ ಮಹತ್ವ ಈ ಬಿ ಜೆ ಪಿ ಮತ್ತು JDS ಮೈತ್ರಿಯಲ್ಲಿ ಬರ್ತಾ ಇದೆ ಅನ್ನೋದು ಸ್ಪಷ್ಟ ಆಗ್ತಾ ನೋಡೋದು. ಏನೇ ಇರಲಿ, ಬಳ್ಳಾರಿಯಿಂದ ಬೆಂಗಳೂರು ಪಾದಯಾತ್ರೆ ಮಾಡಿದ್ರೆ ಭಾಳ ಒಳ್ಳೆಯದು ಬಿ ಜೆ ಪಿಗೆ. ಯಾಕಂದರೆ ಸ್ವಲ್ಪ ಹೌದಪ್ಪ ಜನಪರ ಇದ್ದಾರೆ ಅನ್ನೋಂಥ ಜನರಿಗೆ ಮೆಸೇಜ್ ಹೋಗ್ತದೆ. ಇಲ್ಲಾಂದ್ರೆ ಮಾಡಿದಂಥ ಒಂದು ಫಂಕ್ಷನ್ದಾಗಿ ಎಷ್ಟು ಮಟ್ಟಿಗೆ ಇಫೆಕ್ಟ್ ಆಗ್ಯದಪ್ಪ ಇಡೀ ಕರ್ನಾಟಕ ತುಂಬ ಅನ್ನೋದು ನೀವು ವಿಚಾರ ಮಾಡಿದಾಗ ಅದ್ರ ರಿಸಲ್ಟ್ ಗೊತ್ತಾಗ್ತದೆ. ಹೀಗಾಗಿ ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ ಎಷ್ಟು ಜಲ್ದಿ ಮಾಡ್ತೀರಿ ಅಷ್ಟು ಯೋಗ್ಯ ಪಾರ್ಟಿಗೆ ಬಿ ಜೆ ಪಿಗೆ ಅನ್ನೋದು ಹೈಕಮಾಂಡದಲ್ಲಿ ಮಾತು ನಡೀತಾ ಇದ್ದಾವೆ. ಈ ಮಾತು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ, ಅವ್ರು ಎಷ್ಟು ಮಟ್ಟಿಗೆ ಪಾದಯಾತ್ರೆ ಮಾಡ್ತಾರೆ ಅನ್ನೋದನ್ನು ಮುಂದಿನ ದಿನದಲ್ಲಿ ನೋಡೋಣ ನಾವು. ಆದರೆ ತಿಕ್ಕಾಟ ಮಾತ್ರ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ನಡುವೆ ಜೋರದ. ಬಿ ಜೆ ಪಿಗರು ಸಹಿತ ನಿಧಾನಕ್ಕಾದರೂ ಸಜ್ಜಾಗ್ತಾ ಇದ್ದಾರೆ. ಜೊತೆಗೆ ಹೊಸ ನಾಯಕರು ಹುಡುಕಾಟದಲ್ಲಿದ್ದಾರೆ. ಅದು ಏಕಾಏಕಿ ಸಡನ್ನಾಗಿ ಸಿಗುವಂಥದ್ದಲ್ಲ. ಅದಕ್ಕಾಗಿ ಎಚ್ಚರಿಕೆ ಅವ್ರಿಗೆ ಮಣಿ ಹಾಕ್ತಾ ಇದ್ದಾರೆ. ಇನ್ನು ದೇವೇಗೌಡರು ಅದನ್ನು ಯಾರಿಂದ ಸ್ವೀಕಾರ ಮಾಡ್ತಾರೆ, ಎಚ್ಚರಿಕೆ ಅವರಿಂದ ಸ್ವೀಕಾರ ಮಾಡಿದ್ದಾರೆ. ಅದನ್ನು ಅವರು ಭವಿಷ್ಯ ಏನಾಗ್ತದೆ ನೋಡೋಣ ಅಂತ ಹೇಳ್ತಾ ಬಳ್ಳಾರಿ ಟು ಬೆಂಗಳೂರು ಸಾಧಿಸಿ ಜಲ್ದಿ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಯಾಕಂದರೆ ವಿರೋಧ ಪಕ್ಷ ಸ್ಟ್ರಾಂಗ್ ಇದ್ದಷ್ಟು ಆಡಳಿತಾರೂಢ ಪಕ್ಷಕ್ಕೆ ಎಷ್ಟಿರ್ತದೆ ಅನ್ನೋದು ಮಾತು ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬಾರ್ದು. S60 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯ ಕೈಗಡೆ ವಂದನೆಗಳು.